ಸರ್ಕಾರದ ಭೂ ಮಂಜೂರಾತಿ ಆದೇಶ ಉಲ್ಲಂಘನೆ ರದ್ದುಪಡಿಸಲು ತಹಶೀಲ್ದಾರ್ ಆದೇಶ. ಗಡೀಪಾರು ಮಾಡಲು ಗ್ರಾಮಸ್ಥರ ಒತ್ತಾಯ. ಸರ್ಕಾರದ ಮಂಜೂರಾತಿ ಆದೇಶವನ್ನು ಉಲ್ಲಂಘಿಸಿ ಮಾರಾಟ ಮಾಡಿರುವ ಜಮೀನಿಗೆ ಸರ್ಕಾರ ರದ್ದುಗೊಳಿಸಿ ಹಿಂಪಡೆಯಲು ಮುಂದಾಗಿರುವುದು ನಂಜನಗೂಡು ತಾಲೂಕಿನ ಚಿಕ್ಕಯ್ಯನಛತ್ರ ಹೋಬಳಿ ಹೆಬ್ಬ ಗ್ರಾಮದಲ್ಲಿ ನಡೆದಿದೆ. ಸರ್ವೆ ನಂಬರ್ 3ರಲ್ಲಿ ಈ ಹಿಂದೆ ಅಕ್ರಮ ಸಕ್ರಮ ಯೋಜನೆಯಡಿ ಸಿದ್ದಶೆಟ್ಟಿ ಬಿನ್ ರಾಮಶೆಟ್ಟಿ ಎಂಬುವರಿಗೆ 15 ವರ್ಷ ಪರಭಾರ ಮಾಡಬಾರದೆಂಬ ಮಂಜೂರಾದ ಜಮೀನನ್ನು ಸರ್ಕಾರದ ನಿಯಮ ಮೀರಿ ಅನ್ಯ ರಾಜ್ಯದ ಶ್ರೀಮತಿ ಕೃಷ್ಣವೇಣಿಗೆ ಮಾರಾಟ ಮಾಡಿರುತ್ತಾರೆ. ಆಶ್ರಮ ನಿರ್ಮಾಣಕ್ಕೆ ಎಂದು ತೆಗೆದುಕೊಂಡ ಜಮೀನಿನಲ್ಲಿ ದೇವಾಲಯ ನಿರ್ಮಾಣ ಮಾಡಿ ಆ ಸ್ಥಳದಲ್ಲಿ ಬೇರೆ ಬೇರೆ ಅವ್ಯವಹಾರ ಚಟುವಟಿಕೆಗಳು ನಡೆಯುತ್ತಿದೆ ಎಂದು ಗ್ರಾಮದ ಮುಖಂಡರು ಹಾಗೂ ಸಂಘಟನೆಯವರು ಹೇಳಿದ್ದಾರೆ. ನಂತರ ಜಮೀನನ್ನು ಪರಿಶೀಲಿಸಿದ ತಹಶೀಲ್ದಾರ್ ರದ್ದುಗೊಳಿಸಲು ಉಪ ವಿಭಾಗಾಧಿಕಾರಿಗಳಿಗೆ ಪತ್ರವನ್ನು ರವಾನಿಸಲಾಗಿದೆ. ಇದರಿಂದ ಬೇಸತ್ತ ಅಮಿತಾಬ್ ಕುಟುಂಬ ತಮಗೆ ಈ ಜಮೀನು ಸಿಗುವುದಿಲ್ಲವೆಂದು ತಿಳಿದ ತಕ್ಷಣ ವಾಸವಿರುವ ಜಾಗದಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎಂದು ಮೆಣಸಿನಕಾಯಿ ಹೊಗೆಯನ್ನು ಹಾಕಲು ಮುಂದಾಗಿದ್ದಾರೆ. ಇದರಿಂದ ಗ್ರಾಮದಲ್ಲಿ ವಾಸಿಸುವ ಹಲವಾರು ಜನಾಂಗದ ಮಕ್ಕಳು, ವಯಸ್ಸಾದವರು ಅನಾರೋಗ್ಯದಿಂದ ನರಳುವಂತೆ ಸ್ಥಿತಿ ನಿರ್ಮಾಣವಾಗಿದ್ದು, ಇದಕ್ಕೆ ಕಾರಣರಾಗಿರುವ ಅಮಿತಾಬ್ ಕುಟುಂಬವನ್ನು ಗಡೀಪಾರು ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ಇಲ್ಲಿ 2007-2008ನ ಸಾಲಿನಲ್ಲಿ ಇಲ್ಲಿ ಏನು ಬರ್ತಾನೆ ಧರ್ಮಾಸ್ಪತ್ರೆಯನ್ನು ಕಟ್ಟಿಸ್ಬೇಕು ಅಂತ ಅವರ ತಾಯಿ ಹೆಸರು ಜಾಗವನ್ನು ತಗೋತಾನೆ. ಅದೆಲ್ಲವೂ ಇಲ್ಲಿಗಳಿಗೆ ಮಾಡಿಸ್ಕೊತಾನೆ. ಫಸ್ಟು ಇಲ್ಲಿ ಧರ್ಮಾಸ್ಪತ್ರೆಯನ್ನು ಕಟ್ಟಿಸಿ ಸಮಾಜ ಸೇವೆಯನ್ನು ಮಾಡ್ತೀನಿ ಅಂತ ಬಂದವನು ಕೊನೆಗೆ ಇವನ ವಿಚಾರಗಳೇ ಬೇರೆ ಆಗಿ ಇಲ್ಲಿ ದೇವಸ್ಥಾನವನ್ನು ಕಟ್ತೀನಿ, ಗಾಂಧಾರೇಶ್ವರ ದೇವಸ್ಥಾನದ ಗಾಂಧಾರಮ್ಮನ ದೇವಸ್ಥಾನವನ್ನು ಕಟ್ತೀನಿ, ನಾನು ಶ್ರೀಕೃಷ್ಣ ಪರಮಾತ್ಮನ ಅವತಾರ, ನನಗೆ ಶ್ರೀಕೃಷ್ಣ ಪರಮಾತ್ಮ ನನಗೆ ಇಲ್ಲಿ ಕನ್ಸಲ್ಲಿ ಬಂದು ಹೇಳಿದ್ದಾರೆ, ನಾನು ಇಲ್ಲಿ ದೇವಸ್ಥಾನವನ್ನು ಕಟ್ತೀನಿ ಅಂತ ಇದು ಮಾಡಿ ಒಂದು ದೇವಸ್ಥಾನವನ್ನು ಶುರು ಮಾಡಿ ತದನಂತರ ಇಲ್ಲಿ ಬೇಡದ ಇಲ್ಲ ಸಲ್ಲದ ಅವ್ಯವಹಾರಗಳನ್ನ ಮಾಡೋದಕ್ಕೆ ಶುರು ಮಾಡಿ ಹೆಂಗಸರು ಇನ್ನೊಬ್ಬರನ್ನೆಲ್ಲ ಕರೆಸಿ ಹೋಮ ಹವನ ಬೇಡ ಪೂಜೆ ಹೆಸರಲ್ಲಿ ಬೇಡದ ಅವ್ಯವಹಾರಗಳನ್ನೆಲ್ಲ ಮಾಡೋಕ್ಕೆ ಶುರು ಮಾಡ್ತಾನೆ. ಇವನ ಪೂರ್ವಾಪರ ಹಿನ್ನೆಲೆಯನ್ನು ವಿಚಾರಿಸ್ತಾ ಹೋದರೆ, ಇವನ ಹಳೆಯ ವಿಚಾರಗಳನ್ನೆಲ್ಲ ವಿಚಾರಿಸ್ತಾ ಹೋದರೆ ಇವನೊಬ್ಬ ದೊಡ್ಡ ನಕಲಿ ದೇವಮಾನವ. ಇವನು ಆಲ್ರೆಡಿ ಒಂದು ಕಿರೀಟ ಹಾಕೊಂಡು ನಾನು ಮೋಕ್ಷ ಕೊಡ್ತೀನಿ ಅಂತಂದ್ಬಿಟ್ಟು ಒಂದು ಅಮಾವಾಸ್ಯೆ ರಾತ್ರಿ ದಿನ ಒಂದು ತಾಯಿ ಮಗಳನ್ನ ಕರೆಸಿ ಸ್ಮಶಾನದಲ್ಲಿ ಒಂದು ಅತ್ಯಾಚಾರಕ್ಕೂ ಪ್ರಯತ್ನ ಪಟ್ಟಿರ್ತಾನೆ. ಇವನು ಮತ್ತು ಇವನ ಸ್ನೇಹಿತ ಅವ್ರಿಗೆ ಇದು ಮಾಡ್ತೀವಿ, ಮೋಕ್ಷ ಕೊಡ್ತೀವಿ, ನಿಮಗೆ ಜೀವನದಲ್ಲಿ ಉದ್ಧಾರವಾಗಂಥ ಎಲ್ಲವನ್ನೂ ನಾವು ಕರುಣಿಸ್ತೀವಿ ಅಂತ ಹೇಳಿ ಆಗಲೂ ಸಿಕ್ಕಾಕೊಂಡು ಪೊಲೀಸ್ನವ್ರ ಕೈಯಲ್ಲಿ ದೊಡ್ಡ ಮಟ್ಟದಲ್ಲಿ ಸುವರ್ಣ ನ್ಯೂಸ್ ಚಾನಲಲ್ಲಿ ಎಲ್ಲ ಟೆಲಿಕಾಸ್ಟ್ ಆಗಿರುತ್ತೆ. ಹಾಗೆ ಇವನ್ನ ಗೆಜ್ಗಳಿ ಅನ್ನೋ ಗ್ರಾಮದಲ್ಲಿ ಇರ್ತಾನೆ. ಅಲ್ಲೂ ಕೆಲವು ಅವ್ಯವಹಾರಗಳನ್ನ ನಡೆಸಿ ಗ್ರಾಮಸ್ಥರು ಅಲ್ಲಿಂದ ಓಡಿಸಿರ್ತಾರೆ. ಆಮೇಲೆ ಮತ್ತೆ ಇಲ್ಲಿ ಕಡ್ಕೊಳಕ್ಕೆ ಬಂದು ಕಡ್ಕೊಳದಿಂದನೂ ಗ್ರಾಮಸ್ಥರು ಅಲ್ಲಿಂದ ಅವನನ್ನು ಓಡಿಸಿರ್ತಾರೆ. ಇಲ್ಲಿ ಬಂದು ಧರ್ಮಾಸ್ಪತ್ರೆಯನ್ನು ಕಟ್ಟಿಸ್ತೀವಿ ಅನ್ನೋ ವಿಚಾರವನ್ನು ಇಟ್ಕೊಂಡು ಇಲ್ಲ ಸಲ್ಲದ ಬೇಡದ ವಿಚಾರಗಳನ್ನ ದಾಂಧಲೆಗಳನ್ನ ಮಾಡಿಸ್ಕೊಂಡು ಇಲ್ಲಿ ಬೇಡದೇ ಇರೋದನ್ನು ಈಗ ಆಲ್ರೆಡಿ ಇವನಿಗೆ 3ರಿಂದ 4 ಜನ ಹೆಂಡತಿಯರು ಅಂತ ಇರ್ತಾನೆ. ನನಗೆ 16,000 ಜನ ಹೆಂಡತಿರು ನನಗೆ, ಅದರಲ್ಲಿ 4 ಜನ ಮದುವೆ ಆಗಿದ್ದಾನೆ ಅಂತ ಒಬ್ಬ ಪದ್ಮ ಅನ್ನೋ ಹೆಂಗಸನ್ನ ಇಲ್ಲಿ ಕರ್ಕೊಂಬರ್ತಾನೆ. ಫಸ್ಟು ಆ ಹೆಂಗಸನ್ನ ಬಡ್ದು ಕಳಿಸ್ತಾನೆ, ಥ್ರೆಟ್ ಎಲ್ಲ ಮಾಡಿ ಅವಳನ್ನ ಕಳಿಸ್ತಾನೆ ಇಲ್ಲಿಂದ ಊರಿಂದ. ಅದಕ್ಕೆ ನಮ್ಮ ಊರಿನವ್ರನ್ನ ನೋಡಿದ್ದಾರೆ. ಈಗ ಆಲ್ರೆಡಿ 4 ಜನ ಮದುವೆ ಆಗಿದ್ದೀನಿ ಅಂತ ಅವನೇ ಹೇಳಿಕೆ ಕೊಟ್ಟಿದ್ದಾನೆ. ಇದೆಲ್ಲವೂ ಅವನು ನಕಲಿ ದೇವಮಾನವ ಅಂತ ಹೆಸರಿಟ್ಕೊಂಡು ಬೇಡದ ಇಲ್ಲ ಸಲ್ಲದಲ್ಲ ದಂಧರೆಗಳನ್ನ ಮಾಡ್ತಾ ಇರ್ತಾನೆ. ಇಲ್ಲಿ ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋದ ಗ್ರಾಮಸ್ಥರನ್ನ, ಯುವಕ ಸಂಘದವ್ರನ್ನ, ಶಾಲಾ ಸಿಬ್ಬಂದಿಗಳನ್ನ, ಮಕ್ಕಳನ್ನು, ಅಂಗನವಾಡಿ ಇವ್ರುಗಳನ್ನೆಲ್ಲ ಅವ್ರುಗಳನ್ನೆಲ್ಲ ಅವ್ಯಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಮಟ್ಟದಲ್ಲಿ ಕಾಂಪೌಂಡನ್ನು ಸುತ್ತ ನಿರ್ಮಿಸ್ಕೊಂಡು ಇಲ್ಲೀಗಲ್ ಜಾಗದಲ್ಲಿ ಕಟ್ಕೊಂಡು ಅಲ್ಲಿ ಬೇಡದ ಇದನ್ನೆಲ್ಲ ನಡೆಸ್ತಾ ಇರ್ತಾನೆ. ಇದರಿಂದ ಸಂಬಂಧಪಟ್ಟ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ಅದನ್ನೆಲ್ಲ ಇದು ಮಾಡಿ ಗ್ರಾಮದಲ್ಲಿ ಶಾಂತಿ ನಿಲ್ಲಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಹೆಸರು? ಜಗದೀಶ್ ಅಂತ. ಗ್ರಾಮದವರು ನಾವಿಲ್ಲೇ ವಾಸವಾಗಿರೋರು. ಸರಿಯಾಗಿ ಅವನು ಸರಿ ಇಲ್ಲ ಸರ್ ಅಮಿತು ಅಂತ ಅವರು ಯಾರನ್ನಾರು ಕರ್ಕೊಬರ್ತಾರೆ, ಅವ್ರಿಗೇನೋ ಚಟುವಟಿಕೆ ಮಾಡ್ತಾರೆ, ಬರೀ ದಬ್ಬಾಳ್ಕನೇ ಮಾಡ್ತಾರೆ ಸರ್. ನಮ್ಮ ಮೇಲೆ ಕೇಳಕ್ಕೆ ಹೋದವ್ರನ್ನ ಗಂಡು ಹುಡುಗರು ಕಳಿಸ್ತಾರೆ, ರೇಪ್ ಮಾಡೋಕ್ಕೆ ಬಂದಿರೋ ಅಂತ ಹೇಳ್ತಾರೆ ಸರ್. ನಮ್ಮನ್ನೆಲ್ಲ ದನ ತಿಂತಿದ್ದಾರೆ, ಹೊರಗಡೆ ಬರೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ ಸರ್. ಅವ್ರ ಹೆಂಡ್ತಿನೂ ಅಷ್ಟೇ, ಅವರು ಅಷ್ಟೇ, ಹತ್ರಕ್ಕೆ ಬರೋಕ್ಕೆ ಹೋಗ್ಬೇಡಿ ಅಂತಲ್ಲ ಸರ್. ನಾವೇನು ಎಸ್ಸಿಗಳನ್ನ ಇರ್ಬಾರ್ದೇನು ಸರ್, ನಾವು ಇಲ್ಲಿ ಅವ್ರಿಗೋಸ್ಕರನೇ ಇದ್ದಾವ. ನಾವು ಬಾಳದ ಕೈರಾಗಿ ಇರ್ಬಾರ್ದು ಸರ್. ನಾವು ಯಾಕಂತಾನೆ ಸರ್ ಎಸ್ಸಿಗಳಂತ ನಾವಿಲ್ಲದೆ ಅವನಲ್ಲಿ ಇರ್ತಾನೆ ಸರ್. ಅವನು ಹೇಳ್ಬೇಕಲ್ವ ಸರ್ ಅದವರು. ನಾವೇನು ತೊಂದರೆ ಕೊಡ್ತೀವಿ ಸರ್? ನಮ್ಮ ಗ್ರಾಮಕ್ಕೆ ಬಂದು ನಮ್ಮನ್ನೇ ಅಷ್ಟು ರೀತಿ ನೋಡ್ಕೊಳ್ಬೇಕು. ನಾವು ಏನು ತಪ್ಪು ಮಾಡ್ತೀವಿ ಅಂತ ಹೇಳ್ತೀವಿ ಸರ್. ನಮ್ಮಿಂದ ಎಲ್ಲನೂ ತಗೋತಾ ಇದ್ದಾರೆ ಸರ್ ಅವರು. ಅದರಿಂದ ಅವ್ರು ಕೊಂಡೋಗಿ ಹೊರಗಡೆ ಹಾಕ್ಬೇಕು ಸರ್. ನಮ್ಗೆ ನೆಮ್ಮದಿ ಕೊಡ್ತಾ ಇಲ್ಲ, ನಾವಿರೋಕೆ ಆಯ್ತಾ ಇಲ್ಲ. ಇಲ್ಲಿ ಸಾಕಾಗಷ್ಟು ಆ ಬೀದಿಲಿ ಆ ರೋಡ್ಗೆ ಬರ್ತದೆ ಸರ್ ಹೊಗೆ. ಆಗ್ತಾನೆ ಆ ಮಸ ಹುಣ್ಮೆಗೆ
ತಗೊಬಂದು ಹಾಕ್ತಾನೆ ಸರ್. ನಾವು ಕೇಳೋಕೆ ಆಯ್ತಾ ಇಲ್ಲ, ಸಖತ್ತು ಕೆಮ್ಮಲು ಬರ್ತದೆ ಸರ್ ನಮ್ಗೆ. ನಾವೆಲ್ಲ ಪೇಷೆಂಟು ಸರ್, ನಾವು ಅವ್ರ ಕೈಲಿ ಕೇಳೋಕೆ ಆಯ್ತಾ ಇಲ್ಲ. ಅದಕ್ಕೆ ನಾವು ಅಧ್ಯಕ್ಷರುಗಳಿಗೆ ಹೇಳ್ಕೊತೀವಿ, ಈ ರೀತಿ ಮಾಡ್ತೀವಿ ಸರ್. ಅವ್ರ ಮೇಲೆ ದಬ್ಬಳಕೆ ಹೇಳ್ತಾರಲ್ಲ ಸರ್, ಅವರು ಸರಿಯಾಗಿದ್ದಾರೆ ಸರ್. ಅವ್ನು ಕರೆಕ್ಟಾಗಿದ್ದರೆ ಅವ್ರ ಮೇಲೆ ಹೇಳ್ಬೋದು. ನಮ್ಗೆ ಕರೆಕ್ಟಾಗಿದ್ದಾರೆ, ಅವ್ರ ಊರು ಗ್ರಾಮ ನಮ್ಗೆ ನಡೀಬೇಕು ಸರ್. ಅದು ಅವ್ನು ಬೇಡ ಸರ್. ಇಲ್ಲಿಗ ನಮ್ಮ ಜಾಗನೇ ತಗೊಂಡು ನಮ್ಗೆ ಯಾವ ರೀತಿನೆಲ್ಲ ಮಾಡ್ಬೇಕು ಏನಕ್ಕೆ ಸರ್? ಅವನು ಹೇಳಿ ಸರ್. ಹಂಗಂತ ಸಾಕಮ್ಮ ಅಂತ ಸರ್. ಕಳೆದ ದಿನಗಳಿಂದ ನಡೀತಾ ಇದೆ. ಇದು ಒಂದು ಶಾಂತಿಯ ಊರು. ಇದು ಕೇವಲ ಯಾವನೋ ಬಂದು ಇಲ್ಲಿರ್ತಕ್ಕಂಥ ಮುಗ್ಧರನ್ನ ಆಸ್ಪತ್ರೆ ಮಾಡ್ತೀನಿ ಅಂತೇಳಿ ಜಾಗವನ್ನು ಪಡ್ಕೊಂಡು, ಅದು ಕಾನೂನು ಬಾಹಿರವಾಗಿ ಜಾಗವನ್ನು ಪಡ್ಕೊಂಡು ಈಗ ದೇವಸ್ಥಾನ ನಿರ್ಮಿಸಿ ಬೇರೆ ಬೇರೆ ರೀತಿಯಲ್ಲಿ ಚಟುವಟಿಕೆ ನಡೆಸ್ತಾ ಇದ್ದಾನೆ ಇವನು. ನಿಜವಾಗ್ಲೂ ಕೂಡ ಇವನ ಹಿನ್ನೆಲೆ ಏನು ಅನ್ನೋದನ್ನ ಪೊಲೀಸ್ ಇಲಾಖೆ ಪತ್ತೆ ಹಚ್ಚಬೇಕು. ಮತ್ತು ಹಾಗೆಯೇ ಇಲ್ಲಿ ದಲಿತರು ಭಯಭೀತರಾಗಿದ್ದಾರೆ, ಸಂಪೂರ್ಣ ಭಯಭೀತರಾಗಿದ್ದಾರೆ. ಪ್ರತಿ ಪೌರ್ಣಮಿ ಮತ್ತು ಅಮಾವಾಸ್ಯೆಗೆ ವಾಮಾಚಾರ ಮಾಡ್ತಕ್ಕಂಥದ್ದು ಮತ್ತು ರೌಡಿಗಳನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದು ಮತ್ತು ವ್ಯಭಿಚಾರಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಎಲ್ಲವೂ ಇರೋದ್ರಿಂದ ಇಡೀ ಊರು ಒಂದು ರೀತಿ ಭಾಳ ಆತಂಕದಲ್ಲಿ ಭಯಪಡೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಅವನ ಮೇಲೆ ಈ ಕೂಡಲೇ ಕ್ರಮ ತಕ್ಕಂಡು ಅವನ್ನ ಗಡೀಪಾರು ಮಾಡಬೇಕು. ಗಡೀಪಾರು ಮಾಡೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವೂ ಕೂಡ ಸರ್ಕಾರಿ ಕಡತಲ್ಲಿವೆ. ಅದು ಅಕ್ರಮ ಅಂತಕ್ಕಂಥದ್ದು ಗೊತ್ತಾಗಿದೆ. ಮತ್ತು ಗ್ರಾಮ ಪಂಚಾಯತಿನಲ್ಲೂ ವಜಾ ಮಾಡಿದ್ದಾರೆ. ಮತ್ತು ಅದನ್ನು ಲ್ಯಾಂಡ್ ಏನಿದೆ ಅದೆಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮೊದಲನೇದಾಗಿ ಅವನ್ನ ಇಲ್ಲಿಂದ ಗಡೀಪಾರು ಮಾಡಿ ನಿರ್ಧಾರ ಮಾಡಬೇಕು. ಈ ಕೂಡಲೇ ಅವನ್ನ ಅರೆಸ್ಟ್ ಮಾಡಬೇಕು. ಅಟ್ರಾಸಿಟಿ ಕೇಸ್ ಆಗಿದೆ ಅವನ ಮೇಲೆ. ಮತ್ತು ಆತ ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಕೇಸ್ಗಳನ್ನೂ ಕೂಡ ತನಿಖೆ ಮಾಡಿಸ್ಬೇಕು. ಮತ್ತು ಏನು ವಿದ್ಯಾರ್ಥಿಗಳ ಮೇಲೆ ಅವರು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮೊದಲು ಅದನ್ನು ಪರಿಶೀಲನೆ ಮಾಡಿ ಇಲ್ಲಿ ಎಲ್ಲ ಕಂಪ್ಲೇಂಟ್ ಮಾಡೋದ್ರ ಮುಖಾಂತರ ಪೊಲೀಸ್ ಇಲಾಖೆನೇ ದಿಕ್ತಪ್ಪಿಸ್ತಾವನೆ, ಸಂಪೂರ್ಣ ದಿಕ್ತಪ್ಪಿಸ್ತಾವನೆ. ಇದು ನಮ್ಮ ಸಂಘಟನೆಗಳಿಗೆ ಮನವರಿಕೆ ಆಗಿದೆ. ಹಾಗಾಗಿ ನಾವು ಇವತ್ತು ಸಂಘಟನೆ ಮುಖಾಂತರ ಈ ಊರಿಗೆ ಸತ್ಯಾಸತ್ಯ ತಿಳ್ಕೊಳ್ಳೋಕ್ಕೋಸ್ಕರ ಒಂದು ನಿಯೋಗ ರೀತಿಯಲ್ಲಿ ಬಂದು ಎಲ್ಲವನ್ನೂ ಪರಿಶೀಲನೆ ಮಾಡಿದಾಗ ಇದು ನಿಜವಾಗ್ಲೂ ಕೂಡ ಅವನು ಫೇಕ್ ಮಾಡ್ತಾ ಇದ್ದಾನೆ, ಜನಗಳಿಗೆ ಮೋಸ ಮಾಡ್ತಾ ಇದ್ದಾನೆ. ನಾಳೆ ದಿನ ಅವನು ಏನಾರು ಆಸ್ಪತ್ರೆ ಮಾಡ್ತೀನಿ ಅನ್ನೋದಾದರೆ ಸಂಪೂರ್ಣ ಇಡೀ ಊರೇ ಭದ್ರ ಆಗಿರ್ತಾರೆ ಅವನ ಪರವಾಗಿ. ಅದನ್ನು ಕಿತ್ತಾಕಿ ಅವನು ಹಾಸ್ಪಿಟ್ಲ್ ಮಾಡಲಿಲ್ಲ, ಸರ್ಕಾರ ಜಾಗವನ್ನು ವಶಪಡಿಸ್ಕೋಬೇಕು. ಈಗೇನು ಕೇಸ್ಗಳಾಗಿವೆ ಅವೆಲ್ಲವೂ ಕೂಡ ವಜಾ ಆಗಬೇಕು. ಆತನ ಈ ಕೂಡಲೇ ಬಂಧಿಸಿ ಗಡೀಪಾರು ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾರೆ. ನನ್ನ ಹೆಸರು ಶಶಾಂಕ್ ಅಂತ, ನಂಜನಗೂಡು ತಾಲೂಕು ಹೆಬ್ಬೆ ಗ್ರಾಮದವರು. ನಮ್ಮ ಊರಿನಲ್ಲಿ ಸುಮಾರು ಕಳೆದ 10 ವರ್ಷಗಳಿಂದನೂ ಯಾರ ಗ್ರಾಮಸ್ಥರಲ್ಲೂ ನೆಮ್ಮದಿ ಅನ್ನೋದೇ ಇಲ್ಲ. ಅದಕ್ಕೆ ಮೂಲ ಕಾರಣ ಏನಂದರೆ ಈ ಅಮಿತಾಬ್ ಮತ್ತು ಅವ್ರ ಫ್ಯಾಮಿಲಿ. ಅವರು 2007ರಲ್ಲಿ ನಮ್ಮ ಗ್ರಾಮಕ್ಕೆ ಆಗಮಿಸ್ತಾರೆ. ವಲಸೆಯಿಂದ ಬರೋಂಥದ್ದು, ಅವರು ಬೇರೆ ರಾಜ್ಯದವರು ಇಲ್ಲಿ ನೆಲೆಸೋಕ್ಕೋಸ್ಕರ ಬರ್ತಾರೆ. ಅವ್ರಿಗೆ ಏನು ಉದ್ದೇಶವನ್ನು ಇಟ್ಕೊಂಡು ಬರ್ತಾರೆ ಅಂದರೆ, ಇಲ್ಲಿ ಆಸ್ಪತ್ರೆಯನ್ನು ಕಟ್ತೀವಿ, ದೇವಸ್ಥಾನವನ್ನು ಕಟ್ತೀವಿ, ನಿಮಗೆ ಅನುಕೂಲ ಆಗೋ ಥರ ನಾವು ಮಾಡಿಕೊಡ್ತೀವಿ ಅಂದ್ಬಿಟ್ಟು ಇಲ್ಲಿ ಬರ್ತಾರೆ. ಆದರೆ ತದನಂತರ ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿದ ನಂತರ ಈ ನಮ್ಮ ಗ್ರಾಮದಲ್ಲಿ ಇದ್ದಂತಹ ನೆಮ್ಮದಿಯನ್ನು ಹಾಳು ಮಾಡುವಂತಹ ಕೃತ್ಯಗಳಿಗೆ ಅವರು ಮುಂದಾಗ್ತಾರೆ. ಇಲ್ಲಿ ಯಾವ ಹಾಸ್ಪಿಟಲನ್ನು ಕಟ್ಟಲಿಲ್ಲ, ಯಾವ ದೇವಸ್ಥಾನನೂ ಕಟ್ಟಲಿಲ್ಲ. ನಮ್ಮನ್ನು ಮೌಢ್ಯತೆಯೆಡೆಗೆ ದೂಡಿ ಅವರು ಅಹಿತಕರ ಘಟನೆಗಳಿಗೆ ಪ್ರಚೋದನೆಯನ್ನು ನೀಡತಕ್ಕಂಥದ್ದನ್ನ ಮಾಡ್ತಾ ಸಾಕ್ತಿರ್ತಾರೆ. ಏಕೆಂದರೆ ಅವರು ಈ ನಮ್ಮ ಗ್ರಾಮದಲ್ಲಿ ಬಂದಂಥ ಉದ್ದೇಶನೇ ಬೇರೆ, ಪ್ರಸ್ತುತ ದಿನಗಳಲ್ಲಿ ನಡೀತಿರೋಂಥದ್ದೇ ಬೇರೆ. ನಮ್ಮ ಗ್ರಾಮದವರು ತುಂಬ ಎಲ್ಲರೂ ಸಹ ಹಲವಾರು ವರ್ಗದವರಿದ್ದೀವಿ. ಮೂಲತಃ ಇಲ್ಲಿ ದಲಿತರು ನಾವು ಜಾಸ್ತಿ ಇರೋಂಥದ್ದು. ನಮ್ಮಲ್ಲೇ ವೈಮನಸ್ಸನ್ನು ಮೂಡಿ ಜಾತೀಯತೆಯನ್ನು ಪ್ರತಿಯೊಬ್ಬರಿಗೂ ಪ್ರಚೋದನೆ ನೀಡಿ ನಮ್ಮಲ್ಲಿ ಒಡಕ ಮೂಡಿಸುವಂತಹ ಕಾರ್ಯಗಳನ್ನು ಈ ಅಮಿತಾಬ್ ಫ್ಯಾಮಿಲಿ ಅವರು ಮಾಡ್ತಾ ಇದ್ದಾರೆ. ಈಗ ಇತ್ತೀಚೆಗೆ ನಡೆದಂತಹ ಒಂದು ಘಟನೆ, ಮೊನ್ನೆ ಆಗಿರುವಂಥ ಘಟನೆ, ಇದು ಕೇವಲ ಮೊನ್ನೆ ನಡೆದಿದ್ದಲ್ಲ, ಅನೇಕ 10 ವರ್ಷಗಳಿಂದನೂ ಸಹ ಸಾಕ್ತಾ ಬಂದಿದೆ. ಅದೊಂದು ಜಾಗ ಏನಿದೆ ಅದು ಸಂಪೂರ್ಣ ನಮ್ಮ ಗ್ರಾಮಕ್ಕೆ, ಸರ್ಕಾರಕ್ಕೆ ಸೇರಬೇಕಾಗಿರೋದಂತೂ ನಾವು ನಮ್ಮ ಶಾಲಾ ಮಕ್ಕಳು ಎಲ್ಲರೂ ಆಟ ಆಡಿಕೊಂಡು ಬೆಳೆದಂಥ ಜಾಗ ಅದು. ಅದನ್ನು ಅವನು ಇಲ್ಲೀಗಲ್ ಆಗಿ ತನ್ನ ವಶಕ್ಕೆ ಪಡ್ಕೊಂಡು ಈ ದಿನ ನೆಲೆಸಿದ್ದಾನೆ ಅಲ್ಲಿ. ಇದರ ಪರವಾಗಿ ನಾವು 10 ವರ್ಷಗಳಿಂದನೂ ಸತತವಾಗಿ ಪ್ರಯತ್ನ ಪಡ್ತಾನೇ ಇದ್ದೀವಿ. ಅದನ್ನು ಬಿಡಿಸ್ಕೊಂಡು ನಮ್ಮ ಶಾಲಾ ಮಕ್ಕಳಿಗೆ ಕೊಡಿಸ್ಬೇಕು ಅನ್ನೋದೇ ನಮ್ಮ ವಾದ ಆಗಿದೆ. ಅವನನ್ನು ಇಲ್ಲಿಂದ ಗಡೀಪಾರು ಮಾಡಬೇಕು. ಯಾಕೆ ಅಂದರೆ ನಮ್ಮ ಊರಿನಲ್ಲಿ ಏನು ನೆಮ್ಮದಿ ಇದೆ ಅದನ್ನು ಕಂಪ್ಲೀಟಾಗಿ ಹೋಗಿಸ್ಬಿಟ್ಟಿದ್ದಾನೆ, ಅಶಾಂತಿಯನ್ನು ಸೃಷ್ಟಿಸ್ಬಿಟ್ಟಿದ್ದಾನೆ ಅಮಿತಾಬ್. ಹಾಗಾಗಿ ಇಲ್ಲಿ ಶಾಂತಿಯುತಕ್ಕೋಸ್ಕರ ನಾವೇನಾದರೂ ಅವನು ಸುತ್ತ ದೊಡ್ಡದಾಗಿ ಕಾಂಪೌಂಡ್ ಹಾಕೊಂಡಿದ್ದಾನೆ, ಅಲ್ಲಿ ಏನು ನಡೀತಿದೆ ಅನ್ನೋದು ನಮಗೆ ಗೊತ್ತಾಗಬಾರ್ದು. ಯಾರಾದರೂ ಹೋಗಿ ಪ್ರಶ್ನೆ ಮಾಡಿದ್ರೆ, ಯಾವುದೇ ಅಮಾವಾಸ್ಯೆ ಬರಲಿ, ಯಾವುದೇ ಪೌರ್ಣಮಿ ಬರಲಿ, ಯಾವುದೇ ಒಂದು ದಿನ ಬರಲಿ, ಆ ದಿನ
ದೊಡ್ಡದಾಗಿ ಮೆಣಸಿಕಾಯಿಗಳು ತಂದು ಹೊಗೆ ಹಾಕ್ತಾನೆ. ಅದನ್ನು ಯಾರಾದರೂ ಪ್ರಶ್ನೆ ಮಾಡೋಕೆ ಹೋದರೆ ನೀವು ಕೀಳ್ ಜಾತಿಯವರು, ನಮ್ಮ ಬ್ರಾಹ್ಮಣರನ್ನ ಪ್ರಶ್ನೆ ಮಾಡೋ ಅಧಿಕಾರ ನಿಮಗಿಲ್ಲ, ನಾವೇನು ಬೇಕಾದ್ರೂ ಮಾಡ್ತೀವಿ, ಇದನ್ನು ಬ್ರಾಹ್ಮಣ ಗ್ರಾಮ ಮಾಡ್ತೀವಿ, ಅದು ನಮ್ಮ ಇಷ್ಟ, ನೀವು ಕೇಳೋ ಅಧಿಕಾರ ಇಲ್ಲ, ನೀವು ನಮ್ಮ ಹತ್ರಕ್ಕೆ ಬರಬೇಡಿ ಅಂದ್ಬಿಟ್ಟು ಇದೇ ಥರ ಧಮಕಿ ಹಾಕ್ತಾರೆ. ಇಲ್ಲಿರುವಂಥ ಯಾರು ನಾವು ಎಲ್ಲರೂ ಸಹ ಅಣ್ಣ ತಮ್ಮದಿರ್ತಾರೆ, ಹಲವಾರು ಜನಾಂಗ ಇದ್ದೀವಿ ಇಲ್ಲಿ, ಅಣ್ಣ ತಮ್ಮದಿರ್ತಾರೆ. ತುಂಬ ಇವ್ನು ಬರೋಕ್ಕಿಂತ ಮುಂಚೆ ತುಂಬ ಚೆನ್ನಾಗಿದ್ವಿ, ಬಂದಮೇಲೆ ತುಂಬ ವೈಮನಸ್ಸಿನ ಬಿತ್ತುಬಿಟ್ಟಿದ್ದಾನೆ ಇಲ್ಲಿ. ಹಾಗಾಗಿ ಅವನ್ನ ಶೀಘ್ರವಾಗಿ ಇವಾಗಲೇ ಅದ್ರ ಮೂಲ ದಾಖಲೆಗಳನ್ನ ಪರಿಶೀಲಿಸಿ ಅದು ನಮ್ಮ ಶಾಲಾ ಮಕ್ಕಳಿಗೆ ನ್ಯಾಯ ದೊರಕಿಸ್ಕೊಟ್ಟು ಅದು ಶಾಲಾ ಮಕ್ಕಳಿಗೆ ಉಳ್ಕೋಬೇಕು, ನಮ್ಮ ಗ್ರಾಮಕ್ಕೆ ಉಳ್ಕೋಬೇಕು ಅನ್ನೋದು ನಮ್ಮ ಮೂಲ ವಾದ ಆಗಿದೆ. ಆಮೇಲೆ ಏನಾದರೂ ಇದ್ದರೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನಡೆದಂಥ ವಿಚಾರವನ್ನು ತಿರುಚಿ ನಮ್ಮ ರಾಜಣ್ಣ ಅವ್ರ ಮೇಲೆ ಒಂದು ಕೇಸ್ ಆಗಿತ್ತು. ಅವರು ತನ್ನ ಹೆಂಡತಿ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಹೋಗಿದ್ದಾರೆ, ಮತ್ತು ತನ್ನ ಮಗನ ಕಿಡ್ನ್ಯಾಪ್ ಮಾಡೋಕ್ಕೆ ಹೋಗಿದ್ದಾರೆ, ಹುಡುಗರನ್ನ ಗುಂಪು ಕಟ್ಕೊಬಂದು ನಮಗೆ ಧಮಕಿ ಹಾಕಿದ್ದಾರೆ ಅಂತ ಹೇಳಿದ್ರು. ಮತ್ತು ನಾವು ಸಿದ್ದರಾಮಯ್ಯನ ಕಾನ್ಸ್ಟಿಟ್ಯೂನ್ಸಿ ಅವರು ಅಂದ್ಬಿಟ್ಟು ಅವ್ರ ಹೆಸರನ್ನ ತಗೊಂಡು ಧಮಕಿ ಹಾಕಿದ್ದಾರೆ ಅಂತ ಹೇಳಿದ್ರು. ಅವ್ರ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ, ನಮ್ಮ ರಾಜ್ಯದ ಸಿ ಎಂ ಅಂದರೂ ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ. ಆದರೆ ಅವರ ಹೆಸರನ್ನು ತಗೊಂಡಿರೋದು ಇಲ್ಲಿ ನನಗೆ ಒಂದು ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಯಾಕಂದರೆ ಅವ್ರ ಹೆಸರಿಗೆ ಮಸಿ ಬೆಳೆ ಅಂತ ಕೆಲಸವನ್ನು ನಮ್ಮ ವರ್ಣ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈ ಅಮಿತಾಬ್ ಮಾಡಿರೋದು, ಇದರ ವಿರುದ್ಧ ನಾವು ಖಂಡಿತ ಖಂಡಿಸ್ತೀವಿ. ಇಲ್ಲಿ ನಮ್ಮ ಗ್ರಾಮದಲ್ಲಿ ಶಾಂತಿ ಮತ್ತೆ ನೆಲೆಸಬೇಕು ಅಂದರೆ ಇವನನ್ನು ದಯಮಾಡಿ ಗಡೀಪಾರು ಮಾಡಬೇಕು. ಇದರ ಮೂಲಕ ಮಾತ್ರ ನಮ್ಮ ಊರಲ್ಲಿ ಶಾಂತಿ ಸಿಗುತ್ತೆ. ಮತ್ತು ಮೂಲ ದಾಖಲಾತಿಗಳನ್ನ ಪರಿಶೀಲಿಸಿ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ತಮ್ಮೆಲ್ಲರಲ್ಲಿ ನಾವು ಕೇಳ್ಕೊತೀವಿ ಗ್ರಾಮಸ್ಥರು.